ಪಶ್ಚಿಮ ಘಟ್ಟದ ಭಾಗದಲ್ಲಿ ಮಳೆ ಅಬ್ಬರಿಸುತ್ತಿದೆ. ಆದರೆ ರಾಜ್ಯದ ಬಹುತೇಕ ಭಾಗದಲ್ಲಿ ವರುಣದೇವ ಮುನಿಸಿಕೊಂಡಿದ್ದಾನೆ. ಇದರಿಂದಾಗಿ ಭೀಕರ ಬರಗಾಲ ತಾಂಡವವಾಡ್ತಿದೆ. ಕಂಗೆಟ್ಟ ರೈತರು ಬೆಳೆಯನ್ನೇ ನಾಶ ಮಾಡ್ತಿದ್ದಾರೆ. ಬಾರದ ಮುಂಗಾರು ಮಳೆ, ಬರುಡಾದ ಭೂಮಿ. ಮಕ್ಕಳಂತೆ ಸಾಕಿದ ಬೆಳೆ ನಾಶ ಮಾಡಿದ ರೈತರು. ಇಲ್ಲಿ ನೋಡಿ, ಮಕ್ಕಳಂತೆ ಸಾಕಿದ ಬೆಳೆಯನ್ನ ರೈತ ನಾಶ ಮಾಡ್ತಿದ್ದಾನೆ. ಗದಗ ತಾಲೂಕು ಶಿರುಂಜು ಗ್ರಾಮದ ರೈತ ಶಂಕರಪ್ಪ ಗುಡ್ಡದ ತನ್ನ 4 ಎಕರೆ ಹೊಲದಲ್ಲಿ ಜೋಳ ಬಿತ್ತನೆ ಮಾಡಿದ್ರು. ಆದ್ರೆ ಮಳೆ ಕೈಕೊಟ್ಟಿದ್ದು ಬೆಳೆ ಒಣಗ್ತಾ ಇದೆ. ಇದರಿಂದಾಗಿ ತನ್ನ ಕೈಯಾರೆ ಬೆಳೆ ನಾಶ ಮಾಡಿದ್ದಾನೆ. ರೈತರಿಗೆ ಬಂದೈತಿ. ಧಾರವಾಡದಲ್ಲೂ ಬರ ರೈತನ ಬದುಕನ್ನೇ ಬೂದಿ ಮಾಡಿದೆ. ಕುಂದಗೋಳ ತಾಲೂಕಿನ ಯರಿನಾರಾಯಣಪುರದ ರೈತ ಸಿದ್ದಪ್ಪ 6 ಎಕರೆ ಪ್ರದೇಶದಲ್ಲಿ ಶೇಂಗಾ ಹೆಸರು ಬಿತ್ತಿದ್ದ. ಆದ್ರೆ ಮಳೆ ಇಲ್ಲದೆ ಒಣಗಿ ಹೋಗಿವೆ. ಹೀಗಾಗಿ ಬಿಜೆಪಿ ಬರ ಅಧ್ಯಯನದ ತಂಡದ ಮುಂದೆ ಟ್ರ್ಯಾಕ್ಟರ್ ಹೊಡೆದು ನಾಶ ಮಾಡಿದ್ದಾನೆ. ನಾರಿಗೆಲ್ಲ ಮಳೆ ಇಲ್ದಕ್ಕ ಎಲ್ಲ ಏನು ಶೇಂಗಾ ಕಾಯಿ ಇಲ್ಲ, ಏನಿಲ್ರಿ, ಮಳಿನ ಇಲ್ರಿ, ಎಲ್ಲ ಹರಗಾಕತ್ತೇವ್ ನೋಡ್ರಿ. ಟ್ರ್ಯಾಕ್ಟರ್ ಇಲ್ಲ ರೀ. ಎಕರೆಗೆ ಎಷ್ಟು ಖರ್ಚು ಮಾಡಿದ್ರಿ? ಎಕರೆಗೆ ಒಂದು 20-30 ಸಾವಿರ ರೂಪಾಯಿ ಖರ್ಚು ಮಾಡೀವ್ರಿ. ಮೇವಿಲ್ಲದೆ ಜೋಡೆತ್ತು ಮಾರಾಟ ಮಾಡಿದ ಅನ್ನದಾತ. ಬರ ರೈತರನ್ನ ಮಾತ್ರ ಸಂಕಷ್ಟಕ್ಕೆ ದೂಡಿಲ್ಲ, ಜಾನುವಾರುಗಳನ್ನು ಕಾಡ್ತಿದೆ. ಚಾಮರಾಜನಗರ ತಾಲೂಕಿನ ನಂಜದೇವನಪುರದ ರೈತನೊಬ್ಬ ಮೇವಿಲ್ಲದೆ ತನ್ನ ಜೀವನಕ್ಕೆ ಆಧಾರವಾಗಿದ್ದ ಜೋಡೆತ್ತನ್ನೇ ಮಾರಿದಾನೆ. ತಾವು ನೋಡ್ತಾ ಇರ್ಬೋದು, ಈ ಜಾನುವಾರುಗಳನ್ನು ಈಗ ಮಾರಾಟ ಮಾಡೋಕ್ಕೆ ಇಲ್ಲಿರುವಂತಹ ಬಡ ರೈತ ಮುಂದಾಗಿದ್ದಾನೆ. ಕಾರಣ ಅಂತ ಹೇಳಿದ್ರೆ, ಅಂದರೆ ಖರ್ಚಿ ಕಾಸಿಲ್ಲ ಅಥವಾ ಸಾಲ ಸೂಲ ಮಾಡ್ಕೊಂಡಿದ್ದೀನಿ ಅಂತಲ್ಲ, ಬದಲಿಗೆ ಕನಿಷ್ಠ ಪಕ್ಷ ಈ ಜಾನುವಾರುಗಳಿಗೆ ಮೇವನ್ನು ಹಾಕೋಕ್ಕೂ ಕೂಡ ಮೇವು ಸಿಗ್ತಾ ಇಲ್ಲ. ಹಾಗಾಗಿ ಮೇವಿನ ಕೊರತೆ ಎದುರಾಗಿದೆ. ಹೀಗೆ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಜಾನುವಾರುಗಳನ್ನು ಮಾರಿಬಿಡೋಣ ಅಂತ ಹೇಳಿ ಮಾರಾಟ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. 24 ವರ್ಷ ಆಗದಾಳಿ, 25 ವರ್ಷ ಆಗದಾಳಿ. 25 ವರ್ಷದಿಂದ ಇದೇ ನಂಗೆ ಅಣ್ಣ ಕೊಟ್ಟಿರೋದವಳಿ. ಬಸವಣ್ಣ ದೇವರೇ ನಂಗೆ ಅಣ್ಣ ಕೊಟ್ಟಿರೋವಳಿ. 25 ವರ್ಷ 30 ವರ್ಷ ಆಯ್ತು ಅವಳಿ ನಾನು ಮೇಳಿ ಹಿಡಿದು. ಅತ್ತ ಬೀದರ್ ಜಿಲ್ಲೆಯಲ್ಲಿ ಕೊಂಚ ಮಳೆಯಾಗಿ ಬಿತ್ತನೆ ಮಾಡಲಾಗಿದೆ. ಆದರೆ ರೈತರಿಗೆ ಅಳಿವಿನಂಚಿನಲ್ಲಿರುವ ಕೃಷ್ಣಮೃಗ, ಜಿಂಕೆಗಳ ಹಾವಳಿ ತಲೆನೋವಾಗಿದೆ. ಅಲ್ಪ ಸ್ವಲ್ಪ ಇರುವ ಬೆಳೆಯನ್ನ ಜಿಂಕೆಗಳ ಹಿಂಡು ತಿಂದು ಹಾಕ್ತಿವೆ.